ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹಾಫ್-ಐಸ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿ ಸೆಮಿಫೈನಲ್ವರೆಗೆ ಆಟವಾಡಿ ಕಂಚಿನ ಪದಕ ಗಳಿಸಿದ ಕೊಡಗು ಜಿಲ್ಲೆಯ ಬ್ಯಾಂಡಿ ಅಸೋಸಿಯೇಷನ್ ತಂಡ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸಮುದಾಯ ಭವನದಲ್ಲಿ ಮಧ್ಯವರ್ಜನ ಶಿಬಿರ ಆಯೋಜಿಸಲಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಸೈನಿಕರನ್ನ ಅವಹೇಳನ ಮಾಡಿರುವುದು ಶಿಕ್ಷಾರ್ಹ ಅಪರಾಧ. ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೊಂಡಿಯ ನಾಣಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆಯ ಬ್ಯಾಂಡಿ ಅಸೋಸಿಯೇಷನ್ ತಂಡದವರು ಹಾಫ್-ಐಸ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿ ಸೆಮಿಫೈನಲ್ವರೆಗೂ ಆಟವಾಡಿ ಕಂಚಿನ ಪದಕವನ್ನ ಗಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಬ್ಯಾಂಡಿನಿಂದ ಏರ್ಪಡಿಸಲಾಗಿದ್ದ 6ನೇ ರಾಷ್ಟ್ರಮಟ್ಟದ ಹಾಫ್-ಐಸ್ ಚಾಂಪಿಯನ್ಶಿಪ್ನಲ್ಲಿ ಕೊಡಗು ಜಿಲ್ಲೆಯ ಬ್ಯಾಂಡಿ ಅಸೋಸಿಯೇಷನ್ ಮಕ್ಕಳಾದ ಚೈತನ್ಯ ಡಿ, ಆರ್ಯ ಪಿಎಸ್, ಮನಸ್ವಿ ಆರ್ ಶಂಕರ್, ದೇವಿಕಾ ಎಂಆರ್, ತನುಷ್ಕಾ ಕೆಆರ್, ಲಕ್ಷ್ಮೀಶ್ರೀ, ಸಾಧನಾ ದೊರೆನೂರು ತಂಡದವರು ಕರ್ನಾಟಕವನ್ನ ಪ್ರತಿನಿಧಿಸಿ ಸೆಮಿಫೈನಲ್ಸ್ವರೆಗೂ ಆಟವನ್ನ ಆಡಿ ಕಂಚಿನ ಪದಕವನ್ನ ಗಳಿಸಿದ್ದಾರೆ. ಇವರನ್ನ ಕೊಡಗಿನ ಗಡಿಭಾಗವಾದ ಕುಶಾಲನಗರ ಚೆಕ್ಪೋಸ್ಟ್ ಬಳಿ ಅದ್ದೂರಿಯಾಗಿ ಸ್ವಾಗತಿಸಿದರು. 2025ರ ಫೆಬ್ರವರಿಯಲ್ಲಿ ನಡೆಯಲಿರುವ ವಿಂಟರ್ ಖೇಲೋ ಇಂಡಿಯಾದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಲಿದ್ದಾರೆ. ಇವರು ಅರ್ಪಿತ್ ಅನೂಪ್ ಡಿಸೋಜಾ ಹಾಗೂ ಸಾವಿಯರ್ ಅವರ ನೇತೃತ್ವದಲ್ಲಿ ಅಭ್ಯಾಸವನ್ನ ಪಡೆಯುತ್ತಿದ್ದಾರೆ. ಇವರಿಗೆ ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಬಳಗದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ನಾನು ಅನೂಪ್ ಡಿಸೋಜಾ, ಕರ್ನಾಟಕ ಬ್ಯಾಂಡಿನ ಹೆಡ್ ಕೋಚ್ ಆಗಿರ್ತೇನೆ. ನಮ್ಮ ಕೊಡಗು ಟೀಮ್ ಫಸ್ಟ್ ಕರ್ನಾಟಕ ಟೀಮ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಬ್ಯಾಂಡಿ ಇದರಲ್ಲಿ. ನೆಕ್ಸ್ಟ್ ಇದರಲ್ಲೂ ಸಮೇತ ಗೋವಾದಲ್ಲೂ ಸಮೇತ ಅದೇ ರೀತಿಯಲ್ಲಿ ಖೇಲೋ ಇಂಡಿಯಾಗೂ ಸಮೇತ ಕ್ವಾಲಿಫೈ ಆಗಿದ್ದಾರೆ. ಈ 6th ನ್ಯಾಷನಲ್ ಬ್ಯಾಂಡಿ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಕರ್ನಾಟಕದವರು 5 ಮ್ಯಾಚ್ನಲ್ಲಿ 2 ಮ್ಯಾಚ್ನ ಗೆದ್ದಿದ್ರು, ಸೆಮಿಫೈನಲ್ಸ್ನ ಎಂಟ್ರ್ ಆಗಿದ್ರು. ಸೆಮಿಫೈನಲ್ಸ್ನಲ್ಲಿ ಒಂದು ಸ್ವಲ್ಪ ನಮ್ಮ ಒಂದು ಇದರಿಂದ ಬ್ರಾನ್ಸ್ ಮೆಡಲಿಗೆ ನಾವು ಇದು ಮಾಡಿದ್ವಿ. ಅದರಲ್ಲೂ ಸಮೇತ ನಮ್ಮ ಮಕ್ಕಳು ಇದುವರೆಗೂ ಸಮೇತ ಫಸ್ಟ್ ಟೈಮಲ್ಲಿ ಬ್ಯಾಂಡಿನ ಅಟೆಂಡ್ ಮಾಡಿರೋದ್ರಿಂದ ಫಸ್ಟ್ ಟೈಮಲ್ಲೇ ಬ್ರಾನ್ಸ್ ಮೆಡಲ್ ತಂದಿರುವಂಥದ್ದು ನಮಗೆಲ್ಲರಿಗೂ ಸಮೇತ ತುಂಬ ಸಂತೋಷ ಇದೆ. ಇನ್ನೂ ಸಮೇತ ಪ್ರಯತ್ನ ಪಡಬೇಕು ಮತ್ತು ಇದರಲ್ಲೂ ಸಮೇತ ಖೇಲೋ ಇಂಡಿಯಾಕ್ಕೂ ಸಮೇತ ನಮ್ಮ ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ. ಫೆಬ್ರವರಿಯಲ್ಲಿ ವಿಂಟರ್ ಖೇಲೋ ಇಂಡಿಯಾ ನಡೀತದೆ. ಅದರಲ್ಲಿ ನಮ್ಮ ಮಕ್ಕಳು ಮತ್ತೆ ಎಲ್ಲರ ಪ್ರೋತ್ಸಾಹದಿಂದ ಒಂದು ಗೋಲ್ಡ್ ಮೆಡಲ್ ತರಲಿಕ್ಕೆ ಆಗುವಂತಹ ಒಂದು ಕರ್ತವ್ಯನ ಹಾಗೂ ಪ್ರಯತ್ನನ ನಾವು ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಸಾವ್ಯವಾದಂಥ ನಮ್ಮ ಕೋಚ್, ಹಾಕಿ ಕೋಚ್ ಅವರು ಸಮೇತ ನಮ್ಮ ಈ ಒಂದು ಪ್ರಯತ್ನದಲ್ಲಿ ತುಂಬಾ ನಮ್ಮ ಜೊತೆಲಿದ್ದರು. ಇದರಲ್ಲಿ ಹಾಕಿ ಪ್ರಾಕ್ಟೀಸ್ ಆಗಿರಲಿ, ಇನ್ನೊಂದು ರೀತಿಯಲ್ಲಾಗಲಿ, ಮಕ್ಕಳಿಗೆ ಹೇಳ್ಕೊಡುವಂಥ ಡಿಸಿಪ್ಲಿನಲ್ಲಾಗಲಿ ತುಂಬಾ ನಮ್ಮ ಜೊತೆಲಿದ್ದರು. ಅದೇ ರೀತಿಯಲ್ಲಿ ನಮ್ಮ ಪೇರೆಂಟ್ಸ್ಗೂ ಸಮೇತ ನಾನು ಹೇಳೋದು, ಪೇರೆಂಟ್ಸು ಸಮೇತ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಬೆಳಿಗ್ಗೆ 5 ಗಂಟೆ ಇದ್ದರೆ 5 ಗಂಟೆಗೆ ಬರ್ತಿದ್ರು, ನೈಟ್ ಸಾಯಂಕಾಲ 9 ಗಂಟೆ ಇದ್ದರೆ 10 ಗಂಟೆ ತನಕ ಸಮೇತ ಪ್ರಾಕ್ಟೀಸಲ್ಲಿ ನಿಂತಿದ್ರು ಜೊತೆಯಲ್ಲಿ. ಎಲ್ಲ ಪೇರೆಂಟ್ಸು ಸಮೇತ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಸಮೇತ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ನಮ್ಮ ಮಕ್ಕಳು ಸಮೇತ ಅಷ್ಟೇ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಇನ್ನೂ ಸಮೇತ ಪ್ರಯತ್ನ ಪಡಬೇಕು ಅಂತ ಸಮೇತ ಅವ್ರನ್ನ ನಾನು ಕೇಳ್ಕೊಳ್ತೇನೆ. ನಾನು ಚೈತನ್ಯ ಡಿ, ಕರ್ನಾಟಕ ಬ್ಯಾಂಡಿದು ಕ್ಯಾಪ್ಟನ್. ಕೊಡಗು ಬ್ಯಾಂಡಿಯಿಂದ ಕರ್ನಾಟಕ ಬ್ಯಾಂಡಿಗೆ ಸೆಲೆಕ್ಟ್ ಆಗಿ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ 6th ನ್ಯಾಷನಲ್ ಚಾಂಪಿಯನ್ಶಿಪ್ ಬ್ಯಾಂಡಿಯಿಂದ ಬ್ರಾನ್ಸ್ ಮೆಡಲ್ನ ತಗೊಂಡ್ಬಂದಿದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರವಿಕೋಟೆ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ 10ನೇ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು. ಭಾರತ ಸಂವಿಧಾನ ಪುಸ್ತಕದ ಬೃಹತ್ ಮಾದರಿಯೊಂದನ್ನು ರಚಿಸಿ ಬಣ್ಣ ಬಣ್ಣದ ದೀಪಾಲಂಕಾರಗಳಿಂದ ಭಾರತ ಸಂವಿಧಾನಕ್ಕೆ ಗೌರವ ಸಮರ್ಪಿಸಲಾಯಿತು. ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಕುರಿತಾದ ಜಾಗೃತಿಯನ್ನು ಮೂಡಿಸಲು ರಸಪ್ರಶ್ನೆ, ಭಾಷಣಗಳು, ಚರ್ಚೆ ಸ್ಪರ್ಧೆ, ಸಂವಿಧಾನದ ಕುರಿತಾದ ಹಾಡುಗಳನ್ನು ಹಾಡಿಸಲಾಯಿತು. ವಿದ್ಯಾರ್ಥಿಗಳೆಲ್ಲರೂ ಸಂವಿಧಾನ ಪ್ರಸ್ತಾವನೆಯನ್ನ ಕಲಿತು ಸಾಮೂಹಿಕವಾಗಿ ಹೇಳಿದ್ದು ವಿಶೇಷವಾಗಿತ್ತು. ಶಾಲಾ ಕೊಠಡಿಯೊಳಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬೃಹತ್ ಗಾತ್ರದ ಕಟೌಟ್ ಇರಿಸಿ ವಿದ್ಯಾರ್ಥಿಗಳು ಅದರ ಪಕ್ಕದಲ್ಲಿ ಫೋಟೋ ತೆಗೆಸಿಕೊಳ್ಳುವಂತೆ ಸೆಲ್ಫಿ ಕಾರ್ನರ್ ಒಂದನ್ನು ನಿರ್ಮಿಸಲಾಗಿತ್ತು. ಸಂವಿಧಾನದಿಂದಾಗಿ ಮಾನವ ಹೊಸ ನಾಗರಿಕತೆಗೆ ಹೇಗೆ ಹೆಜ್ಜೆ ಹಾಕಿದ ಎಂಬುದನ್ನು ತೋರಿಸುವ ದೃಶ್ಯ ಚಿತ್ರಣವೊಂದು ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಪ್ರಾಮುಖ್ಯತೆಯನ್ನ ಸಾರುವಲ್ಲಿ ಸಫಲವಾಯಿತು. ಮುಖ್ಯ ಶಿಕ್ಷಕರಾದ ಸತೀಶ್ ಸಿಎಸ್ ಮಾತನಾಡಿ, ನಾವು ಸಂವಿಧಾನದಲ್ಲಿರುವ ನಮ್ಮ ಕರ್ತವ್ಯಗಳು ಮತ್ತು ಹಕ್ಕುಗಳನ್ನು ಸರಿಯಾಗಿ ಅರಿತುಕೊಂಡರೆ ಒಬ್ಬ ಒಳ್ಳೆಯ ನಾಗರಿಕರಾಗಿ ರೂಪುಗೊಳ್ಳಬಹುದೆಂದು ತಿಳಿಸಿದರು. ಸಹ ಶಿಕ್ಷಕರಾದ ಜಾನ್ ಡಿಸೋಜರವರು ವಿದ್ಯಾರ್ಥಿಗಳಿಗೆ ಸಂವಿಧಾನ ಪೀಠಿಕೆಯ ಅರ್ಥ ಮಹತ್ವವನ್ನು ಮನದಟ್ಟಾಗುವಂತೆ ವಿವರಿಸಿದರು. ಶಿಕ್ಷಕಿ ಶೀಲರವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ವಿದ್ಯಾರ್ಥಿಗಳು ತಮ್ಮ ಭಾಷಣದಲ್ಲಿ ಸಂವಿಧಾನ ರಚನಾ ಸಭೆ ಪ್ರಾರಂಭಗೊಂಡಿದ್ದರಿಂದ ಹಿಡಿದು ಸಂವಿಧಾನ ಜಾರಿಗೆ ಬರುವವರೆಗಿನ ಮಾಹಿತಿಯನ್ನು ಹಂಚಿಕೊಂಡಿದ್ದರಲ್ಲದೆ ಸಂವಿಧಾನದಲ್ಲಿ ಬರುವ ಹಕ್ಕುಗಳು, ಕರ್ತವ್ಯಗಳು, ಪರಿಚ್ಛೇದಗಳು, ವಿಧಿಗಳು, ಭಾಗಗಳನ್ನ, ಸಂವಿಧಾನದ ಲಕ್ಷಣಗಳನ್ನು ಹೇಳುವುದರೊಂದಿಗೆ ಸಂವಿಧಾನವನ್ನ ಸಂಕ್ಷಿಪ್ತವಾಗಿ ಪರಿಚಯಿಸಿದರು. ಶನಿವಾಸಂತಿಯ ಪ್ರಸಿದ್ಧ ವಕೀಲರಾದ ಶ್ರೀಯುತ ಪರಮೇಶ್ ಎಸ್ಪಿ ಅವರು ವಿದ್ಯಾರ್ಥಿಗಳಿಗಾಗಿ ಭಾರತ ಸಂವಿಧಾನ ಪುಸ್ತಕ ಮತ್ತು
ಸಂವಿಧಾನದ ಸುವಿವರ ವಿಧಿಗಳನ್ನು ತಿಳಿಸುವಂತಹ ಪುಸ್ತಕಗಳನ್ನು ನೀಡಿ ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಕುರಿತಾಗಿ ಜಾಗೃತಿ ಮೂಡಿಸಲು ನೆರವಾದರು. ಸಂವಿಧಾನ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಕುರಿತಾದ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಂದರ್ಭ ಕಾವೇರಿ ತಂಡವು ವಿಜೇತರಾಗಿ ಬಹುಮಾನ ಸ್ವೀಕರಿಸಿದರು. ಸಂವಿಧಾನ ರಚನೆಯು ಹಂತ ಹಂತವಾಗಿ ಏಕೆ ರೂಪುಗೊಂಡಿತು ಎಂಬುದರ ಕುರಿತಾದ ಕಿರುಚಿತ್ರವನ್ನು ಪ್ರದರ್ಶಿಸಲಾಯಿತು. November 26, 1949, signifies the culmination of a protracted and meticulous process led by the Constituent Assembly. This day is celebrated as Constitution Day or Samvidhan Divas in India. Let us even make concession to the prejudices of our own. Bring them in so that they may willingly join with us on marching upon that road, which, as I said, if we walk long enough, must necessarily lead us to unity. The constitutional framework of a nation invariably rests upon the bedrock of its historical evolution. In the case of the Constitution of India, the foundation was not hastily laid, rather its construction commenced several decades before the country achieved independence in 1947. ಭಾಗಗಳನ್ನೊಳಗೊಂಡಿತ್ತು. ಆದರೆ ನಂತರದ ತಿದ್ದುಪಡಿಗಳ ಮೂಲಕ ಈಗ 25 ಭಾಗಗಳನ್ನು ವಿಸ್ತರಿಸಲಾಗಿದೆ. ಭಾಗ 1 ಭಾರತ ಮತ್ತು ಅದರ ಪ್ರದೇಶಗಳು, ಭಾಗ 2 ನಾಗರಿಕತ್ವ, ಭಾಗ 3 ಮೂಲಭೂತ ಹಕ್ಕುಗಳು, ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಭಾಗ 5 ಕೇಂದ್ರ ಸರ್ಕಾರ, ಭಾಗ 6 ರಾಜ್ಯ ಸರ್ಕಾರ, ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳು, ಭಾಗ 9 ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸ್ವರಾಜ್ಯ, ಭಾಗ 9A ನಗರ ಮತ್ತು ನಗರಾಡಳಿತ, ಭಾಗ 9B ಸಹಕಾರಿ ಸಂಘಗಳು, ಭಾಗ 10 ಅನುಸರಣೆ ಪ್ರದೇಶಗಳು, ಭಾಗ 11 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ, ಭಾಗ 12 ಹಣಕಾಸು ಆಸ್ತಿ ವ್ಯವಹಾರ, ಭಾಗ 13 ವಾಣಿಜ್ಯ ವ್ಯಾಪಾರ, ಭಾಗ 14 ಸರ್ಕಾರಿ ಸೇವೆಗಳು, ಭಾಗ 15 ಸಂವಿಧಾನವು ಒಂದು ಲಿಖಿತ ಸಂವಿಧಾನವಾಗಿದೆ. ಏಕಪೌರತ್ವವನ್ನು ಹೊಂದಿದೆ. ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಿದೆ. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವದ ಅಂಶಗಳನ್ನು ಹೊಂದಿದೆ. ಬಿಗಿತ ಮತ್ತು ನಮ್ರತೆಯ ವಿಶಿಷ್ಟ ಮಿಶ್ರಣವಾಗಿದೆ.
ಸಂಸದೀಯ ರೂಪದ ಸರ್ಕಾರವನ್ನು ಹೊಂದಿದೆ. ನಿರ್ದೇಶನ ತತ್ವಗಳನ್ನು ಹೊಂದಿದೆ. ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದೆ. ವಯಸ್ಕ ಮತದಾನ ಪದ್ಧತಿಯ ವ್ಯವಸ್ಥೆಯನ್ನು ಹೊಂದಿದೆ. ಥ್ಯಾಂಕ್ ಯು. ಭಾರತದ ಸಂವಿಧಾನದ 12 ಅನುಸೂಚಿಗಳು. ಅನುಸೂಚಿ 1 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ. ಅನುಸೂಚಿ 2 ರಾಷ್ಟ್ರಪತಿ, ರಾಜ್ಯಪಾಲರು ಮತ್ತು ಇತರೆ ಅಧಿಕಾರಿಗಳ ವೇತನ ಮತ್ತು ಭತ್ಯೆಗಳು. ಅನುಸೂಚಿ 3 ಪ್ರತಿಜ್ಞಾ ಪತ್ರಗಳು ಮತ್ತು ಪ್ರಮಾಣ ಪತ್ರಗಳು. ಅನುಸೂಚಿ 4 ರಾಜ್ಯಸಭೆಯಲ್ಲಿ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮೀಸಲಾಗಿರುವ ಸ್ಥಾನಗಳ ಪಟ್ಟಿ. ಅನುಸೂಚಿ 5 ಪರಿಶಿಷ್ಟ ಪ್ರದೇಶಗಳು ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಅವರ ನಿರ್ವಹಣೆ. ಅನುಸೂಚಿ 6 ಈಶಾನ್ಯ ಭಾರತದಲ್ಲಿ ಸ್ವಾಯತ್ತ ಜಿಲ್ಲೆಗಳಿಗೆ ವಿಶೇಷ ನಿಯಮಗಳು. ಅನುಸೂಚಿ 7 ಕಾರ್ಯಸೂಚಿ ಕೇಂದ್ರ ರಾಜ್ಯ ಮತ್ತು ಸಮನ್ವಯ ಪಟ್ಟಿ. ಅನುಸೂಚಿ 8 ಭಾರತದಲ್ಲಿ ಗುರುತಿಸಲಾದ ಪ್ರಾಮಾಣಿಕ ಭಾಷೆಗಳ ಪಟ್ಟಿ. ಅನುಸೂಚಿ 9 ಕಾನೂನುಗಳು ಮತ್ತು ನೀತಿಗಳು ನ್ಯಾಯಾಲಯದ ವಿಮರ್ಶೆಯಿಂದ ಹೊರಗಿಡಲಾದವುಗಳು. ಅನುಸೂಚಿ 11 ಪಂಚಾಯಿತಿಗಳಿಗೆ ಸಂಬಂಧಿಸಿದ ಕಾರ್ಯ ಮತ್ತು ಹೊಣೆಗಾರಿಕೆ. ಅನುಸೂಚಿ 12 ನಗರ ಹಾಗೂ ನಗರಸಭೆಗಳಿಗೆ ಸಂಬಂಧಿಸಿದ ಕಾರ್ಯ ಮತ್ತು ಹೊಣೆಗಾರಿಕೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹರಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳ ಸಮಾಲೋಚನಾ ಸಭೆ ನಡೆಯಿತು. ವಿದ್ಯಾರ್ಥಿ ಸಮುದಾಯ ಹಾಗೂ ಯುವಜನತೆಗೆ ಶಿಸ್ತು, ಸಂಯಮ, ಬೌದ್ಧಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಅವರನ್ನ ದೇಶದ ಉತ್ತಮ ಸತ್ಪ್ರಜೆಗಳನ್ನಾಗಿ ರೂಪಿಸುವುದೇ ಸ್ಕೌಟ್ಸ್ ಮತ್ತು ಗೈಡ್ ಸಂಘಟನೆಯ ಪ್ರಮುಖ ಧ್ಯೇಯವಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ಕರ್ನಾಟಕ ರಾಜ್ಯ ಮುಖ್ಯ ಆಯುಕ್ತರಾದ PJR ಸಿಂಧ್ಯಾ ತಿಳಿಸಿದರು. ಕೊಡಗು ಜಿಲ್ಲೆಗೆ ಆಗಮಿಸಿದ ಸಂದರ್ಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕುಶಾಲನಗರ ತಾಲೂಕು ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳೊಂದಿಗೆ ಕುಶಾಲನಗರದಲ್ಲಿ ಏರ್ಪಡಿಸಿದ ಸಮಾಲೋಚನಾ ಸಭೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಧ್ಯೇಯೋದ್ದೇಶಗಳ ಕುರಿತು ಮಾಹಿತಿ ನೀಡಿದ ಅವರು, ವಿಶ್ವಶಾಂತಿಯೇ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಮೂಲ ಸಂಕಲ್ಪವಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಕುಶಾಲನಗರ ತಾಲೂಕು ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ ಮಾತನಾಡಿದರು. ಜಿಲ್ಲಾ ಸಂಸ್ಥೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ TG ಪ್ರೇಮಕುಮಾರ್, ಜಿಲ್ಲಾ ಗೈಡ್ಸ್ ವಿಭಾಗದ ಸಹಾಯಕ ಆಯುಕ್ತೆ CM ಸುಲೋಚನಾ, ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿರಾದ ತಮ್ಮಯ್ಯ, ಉಪಾಧ್ಯಕ್ಷರಾದ ರಾಜೇಗೌಡ ಅವರು, ಕಾರ್ಯದರ್ಶಿ MS ಗಣೇಶ್, ಸಹ ಕಾರ್ಯದರ್ಶಿ SR ಶಿವಲಿಂಗ, ಸ್ಥಳೀಯ ಸಂಸ್ಥೆಯ ಕೋಶಾಧಿಕಾರಿ ನರೇಶ್, ಸಂಸ್ಥೆಯ ಪ್ರಮುಖರಾದ BG ವಾಣಿ, AR ಲತಾ, ಸುನಿಲ್ ರಾವ್, MS ಕುಮಾರ್, ಮಧುಸೂದನ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಸ್ಥೆಯ ಮುಖ್ಯ ಆಯುಕ್ತರಾದ PJR ಸಿಂಧ್ಯಾ ಅವರನ್ನ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕುಶಾಲನಗರ ತಾಲೂಕು ಸ್ಥಳೀಯ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ತಲಕಾಡಿನ ಶ್ರೀ ಹಸ್ತಿಕೇರಿ ಮಠದ 106ನೇ ಗಣರಾಧನೆ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ತಲಕಾಡಿನ ಪ್ರಸಿದ್ಧ ಶ್ರೀ ಹಸ್ತಿಕೇರಿ ಮಠದ ಹಿರಿಯ ಸ್ವಾಮೀಜಿಗಳ 106ನೇ ಗಣರಾಧನೆ ಮಹೋತ್ಸವ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಶರಣರ ಜಾಗೃತಿ ಕಾರ್ಯಕ್ರಮವನ್ನು ಮೈಸೂರಿನ KR ಕ್ಷೇತ್ರದ ಶಾಸಕರಾದ TS ವತ್ಸರ್ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪುಣ್ಯ ಪ್ರಸಿದ್ಧ ಸ್ಥಳವಾದ ತಲಕಾಡಿನ ಈ ಕ್ಷೇತ್ರದಲ್ಲಿ ಹಸ್ತಿಕೇರಿ ಮಠ ಹಲವಾರು ದಶಕಗಳಿಂದ ಸಾಮಾಜಿಕ ಸೇವೆ, ಶರಣ ಪರಂಪರೆ ಜಾಗೃತಿ ಮೂಡಿಸುತ್ತಿದ್ದು, ಯೋಗ, ಹಾವು ಕಡಿತಕ್ಕೆ ವಿಶೇಷ ಔಷಧಿ, ದಾಸೋಹ, ಶಿಕ್ಷಣ ಒಳಗೊಂಡಂತೆ ವಿವಿಧ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಾವು ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದರು. ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾದ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸ್ವಾಗತ ಕೋರಿ ಮಾತನಾಡಿ, 12ನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು. ಸ್ವಾಮೀಜಿಗಳು ಈ ಮಠದಲ್ಲಿ ವಿವಿಧ ಕ್ಷೇತ್ರದ ಜನಸಾಮಾನ್ಯರಿಗೆ ಅನುಕೂಲವಾಗುವ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಸೇವೆ ಸಲ್ಲಿಸುವ ಡಾಕ್ಟರ್ ಸಿದ್ದ ಮಲ್ಲಿಕಾರ್ಜುನ ಸ್ವಾಮೀಜಿಗಳಿಗೆ ಇನ್ನೂ ಹೆಚ್ಚು ಬೆಂಬಲವನ್ನ ಸ್ಥಳೀಯ ಭಕ್ತರು ನೀಡುವಂತೆ ಮನವಿ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಿವೃತ್ತ ಜಿಲ್ಲಾಧಿಕಾರಿ ಹಾಗೂ ಸದಾನಂದ ಆಶ್ರಮದ ಅಧ್ಯಕ್ಷರಾದ BR ಶಂಕರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಠದ ಅಭಿವೃದ್ಧಿಗೆ ಸಾಧನೆ ಮಾಡಿದ ಶರಣ SP ಮರಿಯಪ್ಪ, ಶ್ರೀಮತಿ ಗಿರಿಜಾ ಶಾಂತರಾಮ್, ಜಮೀನ್ದಾರ್ ನಾಗರಾಜ್ ಗೌಡ, ಡಾಕ್ಟರ್ ಸತ್ಯಪ್ರಕಾಶ್, ಶ್ರೀಮತಿ ಆಶಾಲತಾ ಪ್ರಕಾಶ್, ಡಾಕ್ಟರ್ ಪ್ರವೀಣ್ ಕುಮಾರ್, ಶ್ರೀಮತಿ ಜಗದಾಂಬ ಸದಾಶಿವಮೂರ್ತಿ, ಶ್ರೀಮತಿ ಮಂಜುಳಾ B ಮಹೇಶ್ ಅವರುಗಳನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ
ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ವಸ್ತ್ರದಾನ ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ಬರವಣಿಗೆ ಸಾಮಗ್ರಿಗಳನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಹಿರಿಯ ವಕೀಲರಾದ ಶ್ರೀಕಂಠ ಪ್ರಸಾದ್, ಮಂಡ್ಯ ಲಿಂಗಾಯತ ವಿದ್ಯಾರ್ಥಿ ನಿಲಯದ ಹಿರಿಯ ಟ್ರಸ್ಟಿ ಮಲ್ಲಿಕಾರ್ಜುನಯ್ಯ, ಪೂಜ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಪೂಜ್ಯ ನಿಷ್ಕಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ದೊಡ್ಡಬಳ್ಳಾಪುರ, ಮುಡುಕುತೊರೆ ಕಲ್ಲುಮಠದ ಶ್ರೀ ನಂದಿಕೇಶ್ವರ ಸ್ವಾಮೀಜಿ, ವಿಜಿಪುರ ಹೊಸಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿ, ಹೊಸಮಠ ಸರಗೂರಿನ ಬಸವರಾಜೇಂದ್ರ ಸ್ವಾಮೀಜಿ, ಅನೇಕ ಮಠಾಧೀಶರು, ಭಕ್ತರು, ಸ್ಥಳೀಯರು ಆಗಮಿಸಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಕು, ಮೂರನೇ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಂಬೋದಿನ 3 ಸಲ ನನ್ನ ಕಚೇರಿಗೆ ಬಂದಿದ್ದೇನೆ. ಇನ್ವಿಟೇಷನ್ ತೋರಿಸ್ಲಿಕ್ಕೆ, ಕಾರ್ಯಕ್ರಮ ಹೇಗೆ ಮಾಡಬೇಕು ಅಂತ ಕೇಳೋದಕ್ಕೆ, ಮಹಾರಾಜರನ್ನ ಮೈಸೂರಿನ ಸಂಸದರನ್ನ ನೋಡ್ಲಿಕ್ಕೆ, ಈ ತರದ ಕಾರ್ಯಕ್ರಮವನ್ನು ಅಚ್ಚುಕಟ್ಟು ಮಾಡಬೇಕು ಅಂತ ಹೇಳಿ 3-4 ಬಾರಿ ಮೈಸೂರಿಗೆ ಬಂದು ನನ್ನನ್ನು ಬಹಳ ಪ್ರೀತಿಯಿಂದ ಇವತ್ತು ಬರಮಾಡಿಕೊಂಡಿದ್ದಾರೆ. ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ವೇದಿಕೆ ಮೇಲೆ ಹಿರಿಯ ಕರ್ನಾಟಕದ ಹಿರಿಯ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದಂತ ಬೆಂಗಳೂರಿನ ಜಿಲ್ಲಾಧಿಕಾರಿಯಾಗಿ, ಆಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಸೆಕ್ರೆಟರಿ ಆಗಿ ನಿವೃತ್ತಿಯನ್ನು ಹೊಂದಿರುವಂತ ಶ್ರೀಯುತ ಶಂಕರ್ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಎಲ್ಲ ಪೂಜ್ಯರು ವೇದಿಕೆ ಮೇಲಿದ್ದಾರೆ. ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀನಿ. ತಲಕಾಡು ನಾನು ಹುಟ್ಟಿ ಬೆಳೆದಿದ್ದು, 7ನೇ ಕ್ಲಾಸ್ವರೆಗೆ ತಲಕಾಡಲ್ಲೇ ಓದಿದ್ದು. ಅದಾದ್ಮೇಲೆ ನಾನು ಮೈಸೂರು ಸೇರ್ಕೊಂಡೆ. ಇವತ್ತು ಈ ಒಂದು ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ. ಬಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಈಗಲೂ ನನ್ನ ಮನೆ ಹೊಸಪಿದ್ದೀನಿ ಇರುವಂತದ್ದು ಅನಂತಾಚಾರ್ಯನ ಮಣ್ಣ ಆಗಿದ್ದಂಥದ್ದು. ಈ ಮಠದ ಅತ್ಯಂತ, ಅದನ್ನು ಸ್ವಾಮೀಜಿಯವರಿಗೆ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ದಂತ, ಸ್ವಾಮೀಜಿಯವರು ಕಾಣ್ತಾ ಇದ್ದಂತ ಅನಂತಾಚಾರ್ಯ ಅವರ ತಮ್ಮ ನಾನು. ಹಸ್ತಿಕೇರಿ ಮಠಕ್ಕೆ ನಾವು ಬಹಳ ಚಿಕ್ಕ ವಯಸ್ಸಿನಲ್ಲಿ ಬಹಳ ಬಂದು ಹೋಗ್ತಾ ಇದ್ವಿ ಬಂಧುಗಳೇ. ಸ್ವಾಮೀಜಿಯವರು ಅವತ್ತು ಈ ಸರ್ಪ ಕಡಿತಕ್ಕೆ ಔಷಧಿಯನ್ನ ಕೊಡ್ತಾ ಇದ್ರು. ಸರ್ಪಗಳನ್ನ ಸಂಗ್ರಹ ಮಾಡ್ತಾ ಇದ್ರು. ಇಲ್ಲ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದು, ಅಲ್ಲಿ ಸರ್ಪಗಳನ್ನೆಲ್ಲ ಇಟ್ಟು ಯಾವ್ಯಾವ ರೀತಿ ಸರ್ಪಗಳು, ವಿಷ ಸರ್ಪಗಳು ಅಂದ್ರೆ ಏನು ಅಂತದನ್ನ ಪ್ರದರ್ಶನವನ್ನು ಮಾಡಿದ್ದು ನೆನಪಿಗೆ ಬರ್ತಾ ಇದೆ. ಆ ರೀತಿಯಲ್ಲಿ ಮಠದ ಸ್ವಾಮೀಜಿಯವರು ಸಾರ್ವಜನಿಕ ಕೆಲಸಗಳಿಗೆ, ಸಾರ್ವಜನಿಕ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು, ಸ್ವಾಮಿಗಳು ಹಾಗೂ ಹಿರಿಯ ಶಿಕ್ಷಕರು ಹಾಗೂ ಅಸ್ತಿಕೆರೆ ಮಠದ ಪೀಠಾಧ್ಯಕ್ಷರಂತ ನಮ್ಮೆಲ್ಲರ ಆರಾಧ್ಯ ದೈವವಾಗಿರ್ತಕ್ಕಂಥ ಸ್ವಾಮೀಜಿಯವರ ಅಪ್ಪಣೆ ಮೇರೆಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ವಿ. ಒಂದು ಕಡೆ ಬಹಳ ವಿಶೇಷವಾಗಿ ಹಲವಾರು ವರ್ಷಗಳಿಂದ ಈ ಅಸ್ತಿಕೆರೆ ಮಠದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಹಾಗೆ ಆರೋಗ್ಯದ ಬಗ್ಗೆ ಅರಿವು ಕಾರ್ಯಕ್ರಮಗಳು ಜರುಗ್ತಾ ಬರ್ತಾ ಇದೆ. ಈ ಮಠದಲ್ಲಿ ಇರ್ತಕ್ಕಂತಹ ಸಹಸ್ರಾರು ಸಂಖ್ಯೆಯ ಭಕ್ತರು ಎಲ್ಲರ ಸಹಕಾರದಿಂದ ಹಾಗೂ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಹಾಗೂ ಈ ಮಠದಲ್ಲಿ ಇರ್ತಕ್ಕಂಥ ಕರ್ನಾಟಕ ಆಗ್ಬೋದು, ಆಂಧ್ರ ಆಗ್ಬೋದು, ತಮಿಳುನಾಡು ಆಗ್ಬೋದು, ವಿವಿಧ ರಾಜ್ಯಗಳಿಂದ ಇರ್ತಕ್ಕಂತಹ ಸಹಸ್ರಾರು ಭಕ್ತರ ಒಂದು ಸಹಾಯದಿಂದ ಈ ಮಠದ ಒಂದು ಕಾರ್ಯಕ್ರಮಗಳು ಜರುಗ್ತಾ ಇದೆ. ಶ್ರೀ ಅಸ್ತಿಕೆರೆ ಮಠದ ಹಿರಿಯ ಸ್ವಾಮೀಜಿಗಳು 6ನೇ ಗಣರಾಜ್ಯೋತ್ಸವ ಮಹೋತ್ಸವ ಮತ್ತು ಶ್ರೀ ಶ್ರೀ ದತ್ತಾತ್ರೇಯ ಸದಾನಂದರ ದಶಮಾನೋತ್ಸವ ಸಂದರ್ಭ ಹಾಗೂ ಲೋಕ ಕಲ್ಯಾಣಕರವಾಗಿ ಶ್ರೀ ಹನುಮಾನ್ ಚಾಲೀಸ್ ಸಪ್ತಾಹ ಪಠಣ ಪ್ರಾರಂಭೋತ್ಸವ ಕಾರ್ಯಕ್ರಮ ಇವತ್ತು ದಿವಸ ಜರುಗ್ತಾ ಇರತಕ್ಕಂಥ ಬಹಳ ಸಂತೋಷವಾದಂತ ವಿಷಯ. ಈ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ಏನು ಮೈಸೂರಿನ ಕೆಆರ್ ಕ್ಷೇತ್ರದ ಹಿರಿಯ ರಾಜಕಾರಣಿಗಳು ಹಾಗೂ ಸಮಾಜದ ಚಿತ್ರಕಲಾದಂತ ಸನ್ಮಾನ್ಯ ಶರಣ ಶ್ರೀವತ್ಸ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಮಾನ್ಯ ಶಾಸಕರಿಗೆ ಸಮಾಜವೆಲ್ಲರ ಪರವಾಗಿ ಶ್ರೀವತ್ಸ ಸಾಹೇಬರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನಿವೃತ್ತ ಜಿಲ್ಲಾಧಿಕಾರಿಗಳು ಹಾಗೆ ಸದಾನಂದ ಆಶ್ರಮದ ಅಧ್ಯಕ್ಷರು ಬೆಂಗಳೂರಿನ ಸನ್ಮಾನ್ಯ ಶ್ರೀ ವಿ ಶಂಕರ್ ಸಾಹೇಬ್ ಆಗಮಿಸಿದ್ದಾರೆ. ಅವರು ಸಹ ಶ್ರೀಮತಿ ಗಿರಿಜಾ ಶಂಕರ್ ಅವರು ಬೆಂಗಳೂರು ಭಜನಾ ಮೇಳದ ಮಹಿಳೆಯರಿಗೆ ವಸ್ತ್ರ ವಿತರಣೆ ಮಾಡತಕ್ಕಂತಹ ಒಂದು ಸಾಧಕರು, ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಪಕ್ಕದ
ಮಠದ ಪರಮ ಪೂಜ್ಯ ಶ್ರೀ ನಂದಿಕೇಶ್ವರ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಬಹಳ ವಿಶೇಷವಾದಂತಹ ಕುಂದೂರು ಮಠದ ವೀರ ಸಿಂಹಾಸನ ಮಠದ ಪರಮ ಪೂಜ್ಯ ಶರಣರಾದಂತಹ ಶಿವಪ್ರಭು ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಬಹಳ ವಿಶೇಷವಾಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಮಾವತಿ ಆಂಧ್ರ ಪ್ರದೇಶದಲ್ಲಿ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಪರಮ ಪೂಜ್ಯ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಕೋರಿಗಾಡಿ ಅವರು ಸಹ ಆಗಮಿಸಿದ್ದಾರೆ. ಅವರು ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಪರಮ ಪೂಜ್ಯ ನಿಶ್ಚಲ ನಿರಂಜನ ಮಹಾಸ್ವಾಮಿಗಳು ದೊಡ್ಡಬಳ್ಳಾಪುರ ಅವರು ಸಹ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಹಿರಿಯ ಸ್ವಾಮಿಗಳಾದ ಹಲಗೂರಿನ ಬಸವಣ್ಣದ ಪರಮ ಪೂಜ್ಯ ಶರಣರಾದಂತಹ ಬಸವರಾಜೇಂದ್ರ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತಹ ಸಮಾಜ ಭಾಸ್ಕರ ಶರಣ ಸನ್ಮಾನ್ಯ HB ಮಲ್ಲಿಯವರು ಆಗಮಿಸಿದರೆ ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶರಣರಾದಂತಹ ಗಿರಿಜಾ ಶಾಂತಾರವರು ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಪರಮ ಪೂಜ್ಯ ಶರಣ ಸತ್ಯಪ್ರಕಾಶ್ ದಂಪತಿಗಳು ಬೆಂಗಳೂರು ಅವರು ಸಹ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಶ್ರೀ ಜಗದಂಬ ಸದಾಶಿವಮೂರ್ತಿಯವರು ಕೊಳ್ಳೇಗಾಲ ಅವರು ಆಗಮಿಸಿದ್ದಾರೆ. ಅವರು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಮಂಜುಳಾ ಮತ್ತು ಮಹೇಶ್ ಅವರು ಸಹ ದಾನಿಗಳು ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ಭಾಗದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂತಹ PSI ಆದಂತಹ ತಿರುಮಲೇಶ್ವರವರು ಆಗಮಿಸಿದ್ದಾರೆ. ಅವರು ಸಹ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಪರಮ ಪೂಜ್ಯ ಪ್ರಕಾಶ್ ಯೋಗಿ ಗುರುಜಿಯವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಸದ್ಭಕ್ತರು ಹಾಗೂ ವೇದಿಕೆ ಮುಂಭಾಗ ಇರತಕ್ಕಂತಹ ಈ ಒಂದು ತಲಕಾಡು ಅಸ್ತಿಕೆರೆ ಮಠದ ಎಲ್ಲ ಈ ಮಠದ ಸದ್ಭಕ್ತರು ಹಾಗೂ ಕುಟುಂಬಸ್ಥರು ಹಾಗೂ ಎಲ್ಲ ಪುಟಾಣಿ ಮಕ್ಕಳು ತಾಯಂದಿರು ತಾವೆಲ್ಲ ಆಗಮಿಸಿದಿರಿ. ಹಾಗೂ ಸಮಸ್ತ ಈ ಭಾಗದಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಅವರ ಪೂಜ್ಯ ಸ್ವಾಮೀಜಿಯವರ ಅಪ್ಪಣೆ ಮೇರೆಗೆ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಶರಣಾರ್ಥಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ ಕುಶಾಲನಗರ. ವಿದ್ಯಾಧರ್ ಎಂಬ ವಕೀಲ ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಸೈನಿಕರ ಬಗ್ಗೆ ಅವಹೇಳನ ಮಾಡಿರುವುದನ್ನು ಖಂಡಿಸಿ ನಾಪೋಕ್ಲು ಪಟ್ಟಣದಲ್ಲಿ ಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸೇನೆಯ ಚಿನ್ನದ ಕಿರೀಟದಂತಿದ್ದ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರನ್ನ ವಿದ್ಯಾಧರ್ ಎಂಬ ವಕೀಲ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಿರುವುದು ಶಿಕ್ಷಾರ್ಹ ಅಪರಾಧ ಎಂದು ನಾಪೋಕ್ಲು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೊಂಡೀರ ನಾಣಯ್ಯ ತಿಳಿಸಿದರು. ನಾಪೋಕ್ಲುವಿನ ಮಹಿಳಾ ಸಮಾಜದಲ್ಲಿ ಮಾಜಿ ಸೈನಿಕರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ನಾಗರಿಕ ಸಮಾಜದಲ್ಲಿ ಈ ರೀತಿಯ ಬೆಳವಣಿಗೆ ಒಳ್ಳೆಯದಲ್ಲ. ದೇಶದ್ರೋಹಿಗಳನ್ನ ಪ್ರಚೋದಿಸುವ ಹೇಳಿಕೆ ನೀಡುವುದನ್ನು ಮಾಜಿ ಸೈನಿಕರ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಇವರನ್ನ ಸರ್ಕಾರ ಗಡೀಪಾರು ಮಾಡಿ ವಕೀಲ ವೃತ್ತಿಯಲ್ಲಿ ಮುಂದುವರಿಯದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಅಪ್ಪುಮಣಿಯಣ್ಣ ನಾಣಯ್ಯ, ಕಾರ್ಯದರ್ಶಿ ಕೆಟೋಳೆ ರಾಜಪ್ಪ, ಖಜಾಂಚಿ ಕರೀಂ, ನಿರ್ದೇಶಕರಾದ ಪುಲ್ಲೇರ ಪಳಂಗಪ್ಪ, ಪಾಡಿಯಮಡ ಅಪ್ಪಣ್ಣಯ್ಯ, ಪಾಡಿಯಮಂಡ ಅಪ್ಪಣ್ಣಮಯ್ಯ, ಅಮ್ಮಂಡ ಅಶೋಕ್ ಉಪಸ್ಥಿತರಿದ್ದರು. ತಿಳಿಸಿದಂಥ ವ್ಯಕ್ತಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ತಿಮ್ಮಯ್ಯನವರು ಭಾರತ ಸೇನೆಯಲ್ಲಿ ಈ ಪದವಿ ಪಡೆದು ಅವರಿಗೆ ದೇಶದಿಂದ ಆಗಲಿ ವಿದೇಶದಿಂದ ಹಲವು ಪ್ರಶಸ್ತಿ ದೊರಕಿದೆ. ಆದರೂ ಈ ವ್ಯಕ್ತಿ ಈ ಸಮಯದಲ್ಲಿ ಇಂತಹ ಒಂದು ಹೇಳಿಕೆ ನೀಡಿರುವುದು ಬಹಳ ದುರದೃಷ್ಟಕರ. ಇದು ಬಹಳ ಒಂದು ಮಾಜಿ ಸೈನಿಕರಿಗೆ ತಂದ ಒಂದು ದುಃಖದ ವಿಚಾರ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಧ್ಯವಜನ ಶಿಬಿರ ಆಯೋಜಿಸಲಾಗಿತ್ತು. ರಾಜ್ಯದ ಉದ್ದಗಲಕ್ಕೂ ಮಧ್ಯವಜನ ಶಿಬಿರಗಳನ್ನು ಆಯೋಜಿಸಿ ಕುಡಿತದ ಚಟಕ್ಕೆ ಒಳಗಾದ ವ್ಯಕ್ತಿಗಳನ್ನು ಚಟದಿಂದ ಮುಕ್ತಗೊಳಿಸಿ ಸಮಾಜದ ಮುಖ್ಯವಾಹಿನಿಗೆ ತಂದು ನಿಲ್ಲಿಸುವ ಕೆಲಸ ಮಾಡುತ್ತಿರುವ ಧರ್ಮಸ್ಥಳ ಸಂಸ್ಥೆಯ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಬೆಂಬಲವಾಗಿ ನಿಲ್ಲಬೇಕೆಂದು ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ತಿಳಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಮತ್ತು ಕ್ಯಾರ್ಪೇಟೆ ತಾಲೂಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆಯೋಜಿಸಿದ್ದ 1887ನೇ ಮಧ್ಯವಜನ ಶಿಬಿರದ
ಸಮಾರೋಪ ಸಮಾರಂಭವನ್ನ ಉದ್ಘಾಟಿಸಿ ಶಿಬಿರಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದರು. ಒಂದು ಕುಟುಂಬದ ಸದಸ್ಯನನ್ನ ಕುಡಿತದ ಚಟದಿಂದ ಮುಕ್ತಗೊಳಿಸಿದರೆ ಆ ಕುಟುಂಬ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದರು. ಯೋಜನೆಯ ಮೈಸೂರು ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಬಿ ಜಯರಾಮ್ ನೆಲ್ಲಿಕಾಯ ಮಾತನಾಡಿ, ಈ ಶಿಬಿರದಲ್ಲಿ ಭಾಗವಹಿಸಿರುವ 65 ಮಂದಿ ಮದ್ಯವ್ಯಸನದಿಂದ ಮುಕ್ತಗೊಂಡರೆ ಅಷ್ಟೇ ಸಂಖ್ಯೆಯ ಕುಟುಂಬಗಳಿಗೆ ನೆಮ್ಮದಿ ಸಿಕ್ಕಂತಾಗುತ್ತದೆ ಎಂದರು. ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರಾದ ಆರ್ಟಿಒ ಮಲ್ಲಿಕಾರ್ಜುನ್ ಮಾತನಾಡಿ, ಶಿಬಿರದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರು ಇಲ್ಲಿನ ನಿಯಮಗಳನ್ನು ಮುಂದೆಯೂ ಪಾಲಿಸುವ ಮೂಲಕ ಕುಟುಂಬದ ಕಣ್ಣಾಗುವಂತೆ ಮನವಿ ಮಾಡಿದರು. ಮೂಕನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಆರ್ ಶ್ಯಾಮ್ ಪ್ರಸಾದ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಚನ್ನರಾಯಪಟ್ಟಣ ಜಿಲ್ಲಾ ಯೋಜನಾ ನಿರ್ದೇಶಕ ಕೇಶವ ದೇವಾಂಗ, ತಾಲೂಕು ಯೋಜನಾಧಿಕಾರಿ ತಿಲಕ್ ರಾಜ್, ಜಿಲ್ಲಾ ಜನಜಾಗೃತಿ ಅಧ್ಯಕ್ಷರಾದ ಜಯರಾಮ್ ತೋಟಿ, ಸದಸ್ಯರಾದ ಪ್ರಸನ್ನ, ಪದ್ಮಾ ಚೋಕನಹಳ್ಳಿ ಪ್ರಕಾಶ್, ಅರುಣ್ ಕುಮಾರ್, ಮೇಲ್ವಿಚಾರಕರಾದ ಪ್ರಕಾಶ್ ಆಚಾರ್ಯ, ಶಿಬಿರಾಧಿಕಾರಿ ಕುಮಾರ್, ಜನಜಾಗೃತಿ ವಿಭಾಗದ ಯೋಜನಾಧಿಕಾರಿ ಮಾಧವ ನಾಯಕ್, ಹಿರಿಯ ಪತ್ರಕರ್ತರಾದ ಕೆ ನೀಲಕಂಠ, ಸೇವಾ ಪ್ರತಿನಿಧಿಗಳು, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸದಸ್ಯರು ಮತ್ತು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನನ್ನ ಹೆಸರನ್ನೇ ಗಿಡಕ್ಕೂ ಶಿಬಿರ ನಾವು ಇದನ್ನ ಅಭ್ಯರ್ಥಿ 18ನೇ ತಾರೀಕಿನಿಂದ ಇದುವರೆಗೂ ಒಂದು ಪಾಠ ಭಗವಂತನ ಸೇವೆ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ನಾವು ಇದನ್ನ ನಿವೃತ್ತರಾಗ್ತಾ ಇದ್ದೀವಿ ಅಂತ ಹೇಳಿ ಭಾಗವಹಿಸಿರುವಂತಹ 65 ಜನ ಅಣ್ಣನಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಅಲ್ಲಿ ಉಪಸ್ಥಿತರಾದಂತಹ ನಮ್ಮ ತಾಯಿಯರು ಒಂದು ದೊಡ್ಡ ಸ್ವಪ್ನವನ್ನೇ ನೋಡ್ಕೊಂಡು ಬಂದಿದ್ರು. ಯಾರೋ ನಮ್ಗೆ ಜನ್ಮ ಕೊಟ್ಟಂತ ತಾಯಿಯರಿರ್ಬೋದು, ನಮ್ಮ ಜೊತೆ ಲೈಫ್ ಪಾರ್ಟ್ನರ್ ಆಗಿ ಧರ್ಮಪತಿಗಳು ಲೈಫ್ ಪಾರ್ಟ್ನರ್ ಆಗಿ ದೊಡ್ಡ ಸ್ವಪ್ನವನ್ನ ನೋಡ್ಕೊಂಡು ಬಂದಿರ್ತಾರೆ. ನಾನು ಇವತ್ತು ಮದುವಾಗಿ ಹೋಗ್ತಾ ಇದ್ದೇನೆ, ಆ ಕುಟುಂಬಕ್ಕೆ ದೊಡ್ಡ ಒಂದು ಹೆಸರನ್ನು ತರ್ತೇನೆ. ನನ್ನ ಪತಿ ದೇವರು ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ಸಾವಿರಾರು ಜನಕ್ಕೆ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ಮಾಡ್ತಾರೆ ಸೇವೆ. ಇವತ್ತು ಅವರ ಧರ್ಮಪತಿ ಎಷ್ಟು ಖುಷಿ ಆಗ್ತಾ ಇದ್ದಾರೆ ಅಂತ ಇಡೀ ತಾಲೂಕಿಗೆ ಸೇವೆಯನ್ನ ಸಲ್ಲಿಸ್ತಾರೆ. ಯಾಕೆಂದ್ರೆ ತನ್ನ ಕರ್ತವ್ಯವನ್ನು ನಿಭಾಯಿಸಿ ಕೆಲಸಗಳನ್ನು ಮಾಡಿ ನಾವು ಟ್ರಾವೆಲಿಂಗ್ ಮಾಡೋದನ್ನ ನೋಡಿದ್ರೆ ಒಂದೊಂದ್ಸರಿ ನಮಗೆ ನೋವಾಗುತ್ತೆ. ಒಂದ್ಸರಿ ಕೇಳಿದಾಗ ಮೈಸೂರಿನಲ್ಲಿ ಇದ್ದೀನಿ ಏನೋ ಅಂತ ಹೇಳ್ತಾರೆ, ಆಲೆ ಬೆಂಗಳೂರಿನಲ್ಲಿ ಇದ್ದೀನಿ ಅಂತಾರೆ, ಆಲೆ RTO ಆಫೀಸ್ನಲ್ಲಿ ಇದ್ದೀನಿ ಅಂತಾರೆ, ಆಲೆ ಇದರ ಮೀಟಿಂಗ್ ನಲ್ಲಿ ಇದ್ದೀನಿ ಅಂತ ಅವ್ರಿಗೆ ತಡವಾಗ್ತಾರೆ. ಯಾಕೆಂದ್ರೆ ಪೂಜ್ಯ ಹೆಗಡೆಯವರ ಧರ್ಮಾಧಿಕಾರಿಗಳ ಹುಟ್ಟುಹಬ್ಬದ ದಿನ. ಬಹುಶಃ ಈ ಹುಟ್ಟುಹಬ್ಬದ ದಿವಸದಲ್ಲಿ ನಮ್ಮ ರಾಜ್ಯದ ಮಾಜಿ ಸಚಿವರ ಸಮ್ಮುಖದಲ್ಲಿ ನಿಮ್ಮ ಎಲ್ಲ ಸಂತೋಷ ಏನಿದೆ, ಸಂಭ್ರಮ ಏನಿದೆ, ತಾವು ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ಮದ್ಯಪಾನ ಬಿಟ್ಟ ಕಷ್ಟದ ದಿನಗಳೇನಿದೆ ಅದನ್ನೆಲ್ಲವನ್ನ ವಿಶೇಷವಾಗಿ ಪೂಜ್ಯರಿಗೆ ಹುಟ್ಟುಹಬ್ಬದ ದಿವಸದಲ್ಲಿ ನಾವು ಸಮರ್ಪಣೆ ಮಾಡ್ತಿದ್ದೇವೆ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದೇವೆ. ಅಂದ್ರೆ ತ್ರೇತಾಯುಗದಲ್ಲಿ ಕಳೆದು ದ್ವಾಪರಾಯುಗದಲ್ಲಿ ಕಳೆದು ಆಮೇಲೆ ಕಲಿಯುಗ ಬರ್ತದೆ. ಕಲಿಯುಗ ಪ್ರಾರಂಭ ಆಗುವ ಮೊದಲು ಕೃಷ್ಣ ಪರಮಾತ್ಮನಲ್ಲಿ ಪಾಂಡವರು ಕೇಳ್ತಾರಂತೆ, ಕಲಿಯುಗ ಹೇಗೆ ಇರ್ತದೆ ದೇವರ ಹೇಗೆ. ತ್ರೇತಾಯುಗವನ್ನು ನೋಡಿ ಆಯ್ತು, ದ್ವಾಪರಾಯುಗವನ್ನು ನೋಡಿ ಆಯ್ತು, ಕಲಿಯುಗ ಯಾವ ರೀತಿ ಇರ್ಬೋದು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾರಂತೆ, ನೀವೊಮ್ಮೆ ಭೂಮಿಯಲ್ಲಿ ತಿರುಗಾಟ ಮಾಡಿಕೊಂಡು ಬನ್ನಿ, ಭೂಮಿಯ ಮೇಲೆ ತಿರುಗಾಟ ಮಾಡಿಕೊಂಡು ಬನ್ನಿ ಅಂತ. ಹಾಗೆ ಪಂಚಪಾಂಡವರು ಧರ್ಮ ಭೀಮ ಅರ್ಜುನ ನರ್ವಸಾದೇವಿಯರೆಲ್ಲರೂ ಭೂಮಿಯಲ್ಲಿ ತಿರುಗಾಟ ಮಾಡಿಕೊಂಡು ಬರ್ತಾರಂತೆ. ಬರುವಾಗ ಎಲ್ಲವನ್ನು ಭೂಮಿಯಲ್ಲಿ ನೋಡಿದ ಮೇಲೆ ಮತ್ತೆ ಕೃಷ್ಣ ಪರಮಾತ್ಮ ಕೇಳ್ತಾರಂತೆ, ನೀವು ನೋಡಿದ್ರಲ್ಲಿ ಅಗತ್ಯವಾಗಿ ವಿಚಾರ ಯಾವುದು ಇದ್ರೆ ನಾನು ಹೇಳಿ. ಅದಕ್ಕೆ ಒಬ್ಬ ಹೇಳ್ತಾರಂತೆ, ನಾನು ಒಂದು ದೊಡ್ಡ ಬಂಡೆಯನ್ನು ನೋಡಿದೆ, ಆ ಬಂಡೆಯಲ್ಲಿ ಒಂದು ಗಿಡ ಬದುಕ್ತಾ ಇತ್ತು ಬಿಸಿಲಲ್ಲಿ ಹೋಗಿ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾರಂತೆ, ಬಿಸಿಲು ಉರಿಯುವ ಬಿಸಿಲು ಅದು ನಾನು, ಆ ಬಂಡೆ ಆಧಾರ. ಹೇಗೆ ಉರಿಯುವ ಬಿಸಿಲಲ್ಲಿಯೂ ಒಂದು ಸಸ್ಯ ಬದುಕುತ್ತಾ ಇದೆ ಅಂದ್ರೆ ಅವರಿಗೆ ನಾನು ರಕ್ಷಣೆಯನ್ನು ಕೊಡ್ತೇನೆ. ಯಾರು ನನ್ನನ್ನು ಪ್ರಾರ್ಥನೆ ಮಾಡ್ತಾನೆ, ಯಾರು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾನೆ, ಅವರನ್ನು ಕಲಿಯುಗದಲ್ಲಿ ನಾನು ಯಾವತ್ತೂ ಬಿಟ್ಟು ಬಿಡುವುದಿಲ್ಲ ಅಂತ ಹೇಳಿ ಅರ್ಥ ಆಗಿ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಇದು ನಮ್ಮ ಮಧ್ಯವರ್ಜನ ಶಿಬಿರಾರ್ಥಿಗಳಿಗೆ ದೇವರು ಹೇಳ್ತಾರೆ, ಯಾವಾಗ ದೇವರು ಯಾವಾಗಲೂ ಮಾಡಿದ್ರೆ, ಯಾವ ದೇವರನ್ನು ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೆ
ನಾಸ್ತಿಕರಿಗೆ ಅರ್ಥ ಬರೋದಿಲ್ಲ. ಆಸ್ತಿಕರಿಗೆ ಮಾತ್ರ ಯಾರು ದೇವರನ್ನು ನಿತ್ಯ ಪ್ರಾರ್ಥನೆ ಮಾಡ್ತಾನ ಅವರನ್ನು ದೇವರು ಬಂಡೆಯಾಗಿ ನಿಂತು ಬಿಸಿಲಲ್ಲಿ ಹೇಗೆ ಚಿಗುರುತ್ತದೆ ಅದಕ್ಕೆ ಮನಸ್ಸು ಮಾಡಿದ್ದಾರೆ. ಇವುಗಳಲ್ಲಿ ತುಂಬಾ ಪ್ರಯತ್ನ ಮಾಡಿದ್ದಾರೆ. ಮನೆಯವರು ಶಬರಿಮಲೆ ಯಾತ್ರೆ ಮಾಡಿದವರು 35 ಮಂದಿ ಇದ್ದಾರೆ. ಉರುಪು ತಾಯಿ ಭಸ್ಮ ಕಟ್ಟಿಸಿದವರು 16 ಮಂದಿ ಇದ್ದಾರೆ. ಪೂಜೆ ಹರಕೆಗಳನ್ನು ಹೊತ್ತವರು 30 ಜನರಿದ್ದಾರೆ. ಬೇರೆ ಬೇರೆ ಔಷಧಿಗಳನ್ನು ಕೊಟ್ಟು ಮಾಂತಿ ಮಾಡಿಸಿದವರು 20 ಮಂದಿ ಇದ್ದಾರೆ. ಯಾವುದೇ ರೀತಿ ಪರಿವರ್ತನೆ ಆಗುದಿಲ್ಲ ಅಂತ ತಿಳ್ಕೊಂಡು ಇವತ್ತು ಮನ ಪರಿವರ್ತನೆ ಹಾದಿಗೆ ಬಂದು ಇವತ್ತು 65 ಮಂದಿ ಶಿಕ್ಷಾರ್ಥಿಗಳು ನಿನ್ನೆ ರಾತ್ರಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಾವು ಇನ್ನು ಮುಂದಕ್ಕೆ ಜೀವನದಲ್ಲಿ ಕುಡಿತವನ್ನು ಯಾವತ್ತೂ ಮಾಡುವುದಿಲ್ಲ ಅಂತ ಹೇಳಿ ನವಜೀವನ ಸಮಿತಿ ಸದಸ್ಯರಾಗಿ ಸಂಕಲ್ಪವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬ್ಯಾಂಡ್ ಅನ್ನು ನುಡಿಸುವ ಒಬ್ಬರಿದ್ದಾರೆ. ಒಳ್ಳೆ ಅಡುಗೆಗಾರರು 8 ಜನ ಇದ್ದಾರೆ. ಸಂಗೀತ ಹಾಡುವವರು 4 ಜನ ಇದ್ದಾರೆ. ರಕ್ತದಾನ ಮಾಡಿದವರು 12 ಜನ ಇದ್ದಾರೆ. ಸಾರ್ವಜನಿಕ ಅಧ್ಯಕ್ಷ ಸದಸ್ಯರಾಗಿ ಕೆಲಸ ಮಾಡಿದವರು 6 ಮಂದಿ ಇದ್ದಾರೆ. ತೀರ್ಥಯಾತ್ರೆ ಮಾಡಿದವರು 35 ಮಂದಿ ಇದ್ದಾರೆ. ಹಳ್ಳಿ ಮದ್ದನ್ನು ಕೊಡುವ ಪಂಡಿತರು 4 ಮಂದಿ ಇದ್ದಾರೆ. ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ನಾಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸುವಂತವರು 22 ಮಂದಿ ಇದರಲ್ಲಿದ್ದಾರೆ. ನಾಟಕ ಕಲಾವಿದರು 11 ಮಂದಿ ಇದ್ದಾರೆ. ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸನ್ಮಾನಿತರಾದವರು 15 ಮಂದಿ ಇದ್ದಾರೆ. ಜೀವದಾನ ಮಾಡಿದವರು 32 ಮಂದಿ ಇದ್ದಾರೆ. ಡ್ರೈವರ್ಗಳು ಚಾಲಕ ವೃತ್ತಿಯನ್ನು ಮಾಡುವವರು 25 ಮಂದಿ ಇದ್ದಾರೆ. ಸ್ವಂತ ವಾಹನವನ್ನ 36 ಮಂದಿ ಹೊಂದಿದ್ದಾರೆ ಈ ಶಿಬಿರದಲ್ಲಿ. ಹಾಗೆ ವಿಶೇಷವಾಗಿ ಎಲ್ಲ ಇನ್ಶೂರೆನ್ಸ್ ಪಾಲಿಸಿಗಳನ್ನು ನೀಡಿದ 39 ಜನ ಇದ್ದಾರೆ. ಧರ್ಮಸ್ಥಳ ಸಂಘದಲ್ಲಿ 3 ಜನ ಇದ್ದಾರೆ. ದೇವರ ಕೆಲಸ ಹೈನುಗಾರಿಕೆ ಮಾಡುವ 27 ಜನ ಇದ್ದಾರೆ. ಒಳ್ಳೆ ಕುಶಲಕರ್ಮಿ ಕಾರ್ಪೆಂಟರ್ 4 ಮಂದಿ ಇದ್ದಾರೆ. ಕೃಷಿಕ ಕುಟುಂಬದ 41 ಮಂದಿ ಇದ್ದಾರೆ. ಚುನಾವಣೆ ನಿಂತ ಒಬ್ಬ ಜನಪ್ರತಿನಿಧಿ ಚುನಾಯಿತ ಪ್ರತಿನಿಧಿ ಒಬ್ಬರಿದ್ದಾರೆ. ಹಾಗಾಗಿ ವಿಶೇಷವಾಗಿ ಶಿಬಿರ ನಡೆಸಲಿಕ್ಕೆ ನಮ್ಮ ವ್ಯವಸ್ಥಾಪನಾ ಸಮಿತಿ, ಜಿಲ್ಲಾ ಜನಜಾಗೃತಿ ವೇದಿಕೆ, ನಮ್ಮ ಪ್ರಾದೇಶಿಕ ನಿರ್ದೇಶಕ 5ನೇ ದಿವಸ ಬಂದು ಅದ್ಭುತವಾಗಿ ಮಾಹಿತಿ ನೀಡಿ ಅವರನ್ನು ಪರಿವರ್ತನೆ ಮಾಡುವಂತ ಒಳಗಣ್ಣನ ತೆರೆಸುವಂತ ಕೆಲಸವನ್ನ ನಮ್ಮ ಜಯರಾಮ್ ನಡೀತಾರೆ ಸರ್ ಅವರು ಮಾಡಿದ್ದಾರೆ. ಹಾಗಾಗಿ ಅದು ಅತ್ಯಮೂಲ್ಯವಾದಂಥದ್ದು. ನಾನು ಎಲ್ಲರೂ ಒಂದು ಮರಗಟ್ಟಂತ ನಮಗೆ ಅನಿಸಿದ ರೀತಿ ಯಾರೋ ಮಾತಾಡುವಾಗ ನಿಮ್ಮ ಮನಸ್ಸಿಗೆ ಇಷ್ಟವಾದ ವಿಚಾರಕ್ಕೆ ಚಪ್ಪಾಳೆ ಹೊಡೆಯುವ ರೀತಿಗೂ ಅದೇ ಒಂದು ಕಮಾಂಡ್ ನಿಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಅವರಲ್ಲಿದ್ದು ಚಪ್ಪಾಳೆ ಸ್ಟಾರ್ಟ್ ಅಂತ ಹೇಳಿದಾಗ ಬರ್ತಕ್ಕಂಥ ಕಮಾಂಡ್ಗೆ ಬರೋ ಚಪ್ಪಾಳೆಗಳು ಎಷ್ಟು ವ್ಯತ್ಯಾಸ ಇದೆ ಗಮನಿಸಿ. ಹಾಗಾಗಿ ಧರ್ಮಸ್ಥಳ ಶ್ರೀ ಕ್ಷೇತ್ರದವರು ಮಾಡ್ತಾ ಇರ್ತಕ್ಕಂಥ ಈ ಪುಣ್ಯದ ಕೆಲಸದಲ್ಲಿ ಮನುಷ್ಯನಿಗೆ ಕುಡಿಸೋದು ಸುಲಭ. ಕುಡಿಯೋದನ್ನ ಪಾಠ ಮಾಡಬೇಕು ಅಂತಂದ್ರೆ ಹೆಚ್ಚೇನು ಆಗ್ಬೇಕಾಗಿಲ್ಲ. ಒಂದು ದಿನ ಒಬ್ಬನಿಗೆ ಒಂದು 30 or 60 ಕುಡಿಸಿದ್ರೆ ನಾಳೆ ಅವರೇ ಕರ್ಕೊಂಡು ನೀವು 30 or 60 ಕುಡಿಸ್ಕೊಡ್ತಾನೆ. ಆದ್ರೆ ಬಿಡಿಸೋದಿದೆಯಲ್ಲ, ಅದು ಬಿಡಿಸೋದು ಎಷ್ಟು ಕಷ್ಟದ ಕೆಲಸ ಅಂತ ಆ ಶಿಬಿರಗಳನ್ನ ಮಾಡುವಂತವರು ಅದ್ರ ಜೊತೆಗೆ ಶಿಬಿರದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಗಳು ಗೊತ್ತಿದ್ದಾರೆ ವಿಚಾರಗಳು. ಹಾಗಾಗಿ ಅತ್ಯುತ್ತಮವಾದಂತಹ ಜೀವನವನ್ನ ಈ ಕಡೆಯ ಕಾಲಕ್ಕೆ ತಿಳಿದೊಂದು 77ನೇ ಪುಣ್ಯ ದಿನ, ಕಾವಾಂತರ ಪುಣ್ಯ ದಿನ ನೀವು ಹೊರಗೆ ಹೋಗ್ತಾ ಇದ್ದೀರಿ. ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ ನಾನು, ಕಡ್ಡಾಯವಾಗಿ ಇಂಥ ಸುದಿನ ಸಮಾರೋಪ ಸಮಾರಂಭದಲ್ಲಿ 62 ದಿನ ನವಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ನಮ್ಮ ಜನ್ಮದಲ್ಲಿ ನಮ್ಮ ಜೀವಿತ ಅವಧಿಯಲ್ಲಿ ನಾನು ಎಂದೂ ನಿಮ್ಮ ಮತ್ತೆ ನನ್ನ ತುಟಿಗೆ ಆ ಮದ್ಯವನ್ನು ನಾವು ಸೇವಿಸಲ್ಲ ಅನ್ನುವಂತ ಒಂದು ಶಬ್ದನ ಮಾಡಿ ನವಜೀವನಕ್ಕೆ ಕಾಲಿಡಿ. ನೀವೆಲ್ಲರಿಗೂ ಶುಭವಾಗಿ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, ಕ್ಯಾರ್ಪೇಟೆ. ಕೊನೆಯ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಫ್-ಐಸ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿ ಸೆಮಿಫೈನಲ್ವರೆಗೆ ಆಟವಾಡಿ ಕಂಚಿನ ಪದಕ ಗಳಿಸಿದ ಕೊಡಗು ಜಿಲ್ಲೆಯ ಬ್ಯಾಂಡಿ ಅಸೋಸಿಯೇಷನ್ ತಂಡ. ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸಮುದಾಯ ಭವನದಲ್ಲಿ ಮಧ್ಯವರ್ತಿನ ಶಿಬಿರ ಆಯೋಜಿಸಲಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಸೈನಿಕರನ್ನ ಅವಹೇಳನ ಮಾಡಿರುವುದು ಶಿಕ್ಷಾರ್ಹ ಅಪರಾಧ. ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೊಂಡಿಯ ನಾಣಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.